ಹಾಯ್ ಹಲೋ ಗುಡ್ ಮಾರ್ನಿಂಗ್ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಪ್ರೇಮ್. ಬಿಜೆಪಿಯಲ್ಲಿ ಸಾಕಷ್ಟು ರಾಜಕೀಯ ಒಂದು ಮೇಲಾಟಗಳು ನಡೀತಾ ಇದೆ. ಒಂದು ಕಡೆಗೆ ಮುಂಬರುವ ಎಲೆಕ್ಷನ್ಗೆ ಈಗಾಗಲೇ ಸಿದ್ಧತೆಯನ್ನು ಮಾಡ್ತಾ ಇದೆ. ಇನ್ನೊಂದು ಕಡೆಗೆ ಬಿಜೆಪಿಯಲ್ಲಿ BSYಗೆ ಮತ್ತೆ ಚುನಾವಣಾ ದೃಷ್ಟಿಯಿಂದ ಮಣೆ ಕೂಡ ಹಾಕಲಾಗ್ತಿದೆ. ಸಾಕಷ್ಟು ಈ ಕುರಿತಾಗಿ ಅಪ್ಡೇಟ್ ಇದೆ, ಜೊತೆಗೆ ಸಾಕಷ್ಟು ಬೇರೆ ಸುದ್ದಿಗಳು ಕೂಡ ಇದ್ದಾವೆ. ಅವೆಲ್ಲವನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ಈ ಕ್ಷಣದ ಪ್ರಮುಖಾಂಶಗಳು. ದಕ್ಷಿಣ ಪತೇಶ್ವರನ್ಗೆ ಹೈಕಮಾಂಡ್ ಬಹುಪರಾಕ್. ಬಿಜೆಪಿ ಸಂಸದೀಯ ಮಂಡಳಿಯಲ್ಲಿ BSYಗೆ ಮಣೆ. ಕೇಂದ್ರ ಬಿಜೆಪಿ ಚುನಾವಣಾ ಸಮಿತಿಯಲ್ಲೂ ಸ್ಥಾನ. ರಾಜ್ಯದಲ್ಲಿ 2023 ವಿಧಾನಸಭಾ ಚುನಾವಣೆ ಹಿನ್ನೆಲೆ ವೀರಶೈವ ಲಿಂಗಾಯತ ಮತಗಳು ಚದುರಿ ಹೋಗದಂತೆ BSYಗೆ ಸ್ಥಾನ. ಸರ್ಕಾರದ ಡ್ಯಾಮೇಜ್ ಕಂಟ್ರೋಲ್ಗೂ ಸಹಕಾರಿ. ರಾಜ್ಯಕ್ಕೆ ಆಗಮಿಸಿದ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಇಂದು ಬಿಜೆಪಿ ಕಚೇರಿಯಲ್ಲಿ ಪದಾಧಿಕಾರಿಗಳ ಸಭೆ. ಮುಂದಿನ ಚುನಾವಣೆಗೆ ಈಗಿನಿಂದಲೇ ಭರ್ಜರಿ ಸಿದ್ಧತೆ. ಪ್ರಿಯಾಂಕ್ ಖರ್ಗೆ ಸಹೋದರಿಯರು ಮಂಚ ಹತ್ತಿನೇ ನೌಕರಿ ಪಡೆದಿರಬೇಕು. ಶಾಸಕ ತೇಲ್ಕೂರು ಹೇಳಿಕೆಗೆ ಪ್ರಿಯಾಂಕ್ ಖರ್ಗೆ ಅಭಿಮಾನಿಗಳು ನೆಗಿ. ಆಕ್ರೋಶ ಬೆನ್ನಲ್ಲೇ ಹೇಳಿಕೆ ವಾಪಸ್ ಪಡೆದ ರಾಜ್ಕುಮಾರ್ ಪಾಟೀಲ್. ರಾಜ್ಯದಲ್ಲಿ ಮತ್ತೆ ಮುನ್ನೆಲೆಗೆ ಬಂದ ಮೈಕ್ ದಂಗಲ್. ಧ್ವನಿವರ್ಧಕಗಳ ವಿರುದ್ಧ ಮತ್ತೊಂದು ಸುತ್ತಿನ ಹೋರಾಟ. ಆಗಸ್ಟ್ 23ಕ್ಕೆ ರಾಜ್ಯದ ಎಲ್ಲ SP ಕಚೇರಿ ಮುಂದೆ ಪ್ರತಿಭಟನೆ ಎಂದ ಸಿದ್ಧಲಿಂಗ ಸ್ವಾಮೀಜಿ. ಬಿಜೆಪಿ ಸಂಸದೀಯ ಮಂಡಳಿಯ ಪುನರ್ರಚನೆ. ಬಿಜೆಪಿಯ ಸಂಸದೀಯ ಮಂಡಳಿಯಲ್ಲಿ BSYಗೆ ಸ್ಥಾನ. 11 ಮಂದಿ ಸದಸ್ಯರ ಪಟ್ಟಿಯಲ್ಲಿ BSYಗೂ ಕೂಡ ಸ್ಥಾನ. ಬಿಜೆಪಿ ಸಂಸದೀಯ ಮಂಡಳಿಯ ಪುನರ್ರಚನೆ ಆಗ್ತಾ ಇದೆ. ಹಾಗೆಯೇ ಬಿಜೆಪಿಯ ಸಂಸದೀಯ ಮಂಡಳಿಯಲ್ಲಿ BSYಗೆ ಮತ್ತೆ ಸ್ಥಾನವನ್ನು ಕಲ್ಪಿಸಲಾಗ್ತಿದೆ. 11 ಮಂದಿ ಸದಸ್ಯರ ಪಟ್ಟಿಯಲ್ಲಿ BSYಗೆ ಸ್ಥಾನ. BSYಗೆ ದೊಡ್ಡ ಜವಾಬ್ದಾರಿ ಕೊಟ್ಟ ಹೈಕಮಾಂಡ್. ಚುನಾವಣಾ ಸಮಿತಿಯಲ್ಲೂ ಕೂಡ BSYಗೆ ಸ್ಥಾನ. ಬಿಜೆಪಿ ಚುನಾವಣೆ ಗೆಲ್ಲಲು ಒಂದು ರಣತಂತ್ರವನ್ನು ಈಗಾಗಲೇ ನಡೆಸ್ತಾ ಇದೆ. ಬಿಜೆಪಿ ನಡ್ಡಾ ನೇತೃತ್ವದಲ್ಲಿ ಬಿಜೆಪಿಯ ಸಂಸದೀಯ ಮಂಡಳಿಯಲ್ಲಿ ಯಾರೆಲ್ಲ ಇರ್ತಾರೆ ಅನ್ನೋದನ್ನ ಈಗಾಗಲೇ ಖಚಿತಪಡಿಸ್ತಾ ಇದ್ದಾರೆ. ಜೊತೆಗೆ ರಾಜಾಹುಲಿಗೂ ಕೂಡ ಮತ್ತೆ ಬುಲಾವಣೆ ನೀಡಲಾಗ್ತಿದೆ. ಇದು ಮುಂದಿನ ಚುನಾವಣಾ ದೃಷ್ಟಿಕೋನದಿಂದ. ರಾಜ್ಯದಲ್ಲಿ ಬಿಜೆಪಿ ಕಳೆಗುಂತಾ ಇದೆ. ಹಾಗೇನೆ ಲಿಂಗಾಯತರ ಮತಗಳನ್ನು ಕೂಡ, ವೀರಶೈವ ಲಿಂಗಾಯತರ ಮತಗಳು ಕೂಡ ಚದುರಿ ಹೋಗದಂತೆ ನೋಡ್ಕೊಬೇಕು ಅಂದರೆ ಒಂದು ವೇಳೆ ಇದನ್ನ BSY ಹೊರತುಪಡಿಸಿದರೆ ಸಾಧ್ಯವಿಲ್ಲ ರಾಜ್ಯದಲ್ಲಿ ಎನ್ನುವ ನಿಟ್ಟಿನಲ್ಲಿ ಮತ್ತೆ ರಾಜಾಹುಲಿಗೆ ಜವಾಬ್ದಾರಿಯನ್ನು ಕೊಡುವ ಮುಖಾಂತರ ಬಿಜೆಪಿ ಒಂದು ಮುಂದಿನ ಚುನಾವಣೆಗೆ ರಣತಂತ್ರವನ್ನು ಹೆಣಿತಾ ಇದೆ. ಹಾಗಾಗಿ ಬಿಜೆಪಿಯ ಸಂಸದೀಯ ಮಂಡಳಿಯ ಪುನರ್ರಚನೆಯಲ್ಲಿ BSYಗೂ ಕೂಡ ಸ್ಥಾನವನ್ನು ನೀಡಲಾಗಿದೆ. ಬಿಜೆಪಿ ಈಗಾಗಲೇ BSY ರಾಜೀನಾಮೆಯ ಬಳಿಕ ರಾಜ್ಯದಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಗಳಾಗ್ತವೆ. ಈ ಡೆವಲಪ್ಮೆಂಟ್ಗಳಲ್ಲಿ ಬೊಮ್ಮಾಯಿ ನೇತೃತ್ವದ ಬಿಜೆಪಿ ಸರ್ಕಾರ ಇವೆಲ್ಲವುಗಳನ್ನು ಹತ್ತಿಕ್ಕುವಲ್ಲಿ ಬಿಜೆಪಿ ಒಂದು ಕಡೆಗೆ ಸೋಲನ್ನು ಒಪ್ಪಿಕೊಂಡಂಥ ರೀತಿಯಲ್ಲಿದೆ. ಯಾಕಂತ ಹೇಳಿದ್ರೆ ರಾಜ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳು ಮುನ್ನೆಲೆಗೆ ಬಂದವು. ಧರ್ಮ ದಂಗಲಿಂದ ಹಿಡಿದ್ಬಿಟ್ಟು ಇಲ್ಲಿಯವರೆಗೂ ಬಂದ ಎಲ್ಲ ಸಮಸ್ಯೆಗಳಲ್ಲಿ ಅವುಗಳನ್ನು ಎದುರಿಸುವಲ್ಲಿ, ರಣತಂತ್ರವನ್ನು ಹೆಣುವಲ್ಲಿ ಬೊಮ್ಮಾಯಿ ನೇತೃತ್ವದ ಸರ್ಕಾರ ಏನಾಗಿದೆ, ವಿಫಲವಾಗಿದೆ. ಆ ನಿಟ್ಟಿನಲ್ಲಿ ಕಾಂಗ್ರೆಸ್ಗೆ ಒಂದು ರೀತಿಯ ಬಲ ಬಂದಿದೆ. ಇದನ್ನೆಲ್ಲವನ್ನ ಗಮನಿಸಿದ ಹೈಕಮಾಂಡ್ ರಾಜ್ಯದಲ್ಲಿ BSYನ ಹೊರತುಪಡಿಸಿದ್ರೆ ಮುಂಬರುವ ಚುನಾವಣಾ ದೃಷ್ಟಿಯಿಂದ ಕಷ್ಟ ಆಗತ್ತೆ. ಇನ್ನೊಂದು ಕಡೆಗೆ ಭದ್ರವಾಗಿ ಲಿಂಗಾಯತರ ಮತಗಳು ಕೂಡ
BSY ಕಪಿಮುಷ್ಟಿಯಲ್ಲಿದ್ದಾವೆ. ಆ ನಿಟ್ಟಿನಲ್ಲಿ BSY ಅನ್ನ ಮತ್ತೆ ಪಕ್ಷಕ್ಕೆ ಕರೆತರ್ತಾ ಇದೆ ಜವಾಬ್ದಾರಿಗಳನ್ನು ಇಡುವ ಮುಖಾಂತರ. ಹಾಗಾದ್ರೆ ಸಂಸದೀಯ ಮಂಡಳಿಯ ಕಾರ್ಯಗಳೇನು ಅಂತ ನೋಡ್ತಾ ಹೋಗೋದಾದ್ರೆ, ಕೇಂದ್ರ ಸಂಸದೀಯ ಮಂಡಳಿ ಬಿಜೆಪಿಯ ಅತ್ಯುನ್ನತ ಮಂಡಳಿ. ಮುಖ್ಯಮಂತ್ರಿ ಆಯ್ಕೆ ನಿರ್ಧಾರ ಹಾಗೂ ಮಂಡಳಿಯೇ ಕೈಗೊಳ್ಳುತ್ತೆ ಇದೆಲ್ಲವನ್ನ. ಟಿಕೆಟ್ ಹಂಚಿಕೆ ಬಗ್ಗೆ ಈ ಮಂಡಳಿ ಅನುಮೋದನೆ ಅತ್ಯಗತ್ಯವಾಗಿರುತ್ತೆ. ಮುಂದಿನ ಚುನಾವಣೆಯ ನಿರ್ಧಾರಗಳಲ್ಲಿ ಈ ಕಮಿಟಿ ಮಹತ್ವದ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ. ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಮಾತ್ರ ಸಭೆಯನ್ನು ನಡೆಸುತ್ತೆ. ಹಾಗೆಯೇ ಈ ಮಂಡಳಿಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ ಮುಖ್ಯಸ್ಥರಾಗಿರ್ತಾರೆ. ಈ ಮಂಡಳಿಯಲ್ಲಿ ಪ್ರಧಾನಿ ಮೋದಿ, ಅಮಿತ್ ಶಾ ಕೂಡ ಇದ್ದಾರೆ. ಈಗ BSY BL ಸಂತೋಷ್ಗೂ ಈ ಸಮಿತಿಯಲ್ಲಿ ಸ್ಥಾನವನ್ನು ನೀಡಲಾಗ್ತಾ ಇದೆ. ಚುನಾವಣೆಗೆ ಸಂಬಂಧಿಸಿದಂತೆ ಪಕ್ಷದ ಅತ್ಯುನ್ನತ ಸಮಿತಿಯಾಗಿರುತ್ತೆ ಇದು. ಟಿಕೆಟ್ ಹಂಚಿಕೆ ವಿಚಾರ ಸೇರಿ ಹಲವು ಜವಾಬ್ದಾರಿಗಳನ್ನು ಇದೇ ಸಮಿತಿ ನಿಭಾಯಿಸುತ್ತೆ. ಟಿಕೆಟ್ ಅಗತ್ಯವಿದ್ದಲ್ಲಿ CM ಬದಲಾವಣೆ ನಿರ್ಧಾರದ ಜವಾಬ್ದಾರಿ ಕೂಡ ಈ ಸಮಿತಿ ತೆಗೆದುಕೊಳ್ಳುತ್ತೆ. ನಿರ್ಧಾರವನ್ನು ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ಈ ಕಮಿಟಿ, ಅದೇ ಅಂತಿಮವಾಗಿರುತ್ತೆ. BJPಯ ಚುನಾವಣೆಯ ಸಮಿತಿಯಲ್ಲಿ ಏನು ಸಮಿತಿ ಇದೆ ಇದರಲ್ಲಿ 15 ಜನರ ಸದಸ್ಯರ ಸೇರ್ಪಡೆ ಕೂಡ ಈಗ ಹೊಸದಾಗಿ ಕೂಡ ಆಗಿದೆ. ಇಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ನಡ್ಡಾ, ಅಮಿತ್ ಶಾ ಸೇರಿದಂತೆ ಎಲ್ಲ ಗಣ್ಯರು ಕೂಡ ಈ ಸಭೆಯಲ್ಲಿರ್ತಾರೆ. ಹಾಗಾಗಿ ಈ ಸಭೆ ತುರ್ತು ಅಗತ್ಯತೆಗಳಿದ್ದಾಗ ಮಾತ್ರ ಸಭೆ, ಎಮರ್ಜೆನ್ಸಿ ಇದ್ದಾಗ ಮಾತ್ರ ಸಭೆ ನೀಡುತ್ತೆ. ಈ ಸಭೆಯಲ್ಲಿ ಎಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಹಕ್ಕನ್ನು ಈ ಸಭೆ ಸದಸ್ಯರಿಗೆ ನೀಡಲಾಗ್ತಿದೆ. ಚರ್ಚೆಯನ್ನು ಮಾಡಿ ಮುಖ್ಯನ, ಯಾಕಂತ ಹೇಳಿದ್ರೆ ಈಗಾಗಲೇ ಮುಂದಿನ ದಿನಗಳಲ್ಲಿ ಎಲೆಕ್ಷನ್ ಇರುವ ನಿಟ್ಟಿನಲ್ಲಿ ಯಾರಿಗೆ ಟಿಕೆಟ್ ಕೊಡಬೇಕು, ಯಾವ ಅಭ್ಯರ್ಥಿ ಸೂಟೇಬಲ್ಲು, ಈತನಿಗೆ ಟಿಕೆಟ್ ಕೊಟ್ಟರೆ ಗೆಲ್ತಾನೆ ಅಂತ ಇದೇ ಸಮಿತಿಯಿಂದ ನಿರ್ಧಾರ ತೆಗೆದುಕೊಳ್ಬೇಕಾಗುತ್ತೆ. ಈ ಸಮಿತಿಗೆ ಹೊಸದಾಗಿ ರಾಜಾಹುಲಿ ಅಂದರೆ BSY ಹಾಗೆಯೇ BL ಸಂತೋಷ್ ಅವರನ್ನು ಕೂಡ ಆಡ್ ಆನ್ ಮಾಡಲಾಗ್ತಿದೆ. ಇದು ಮುಂಬರುವ ವಿಧಾನಸಭಾ ಚುನಾವಣೆಯ ದೃಷ್ಟಿಯಿಂದ BJP ಮತ್ತೆ ಕಮಲ ಅರಳಿಸುವ ನಿಟ್ಟಿನಲ್ಲಿ ಹೊಸ ರಣತಂತ್ರವನ್ನು ಮಾಡ್ತಾ ಇದೆ. ಯಡಿಯೂರಪ್ಪಗೆ ಸಂಸದೀಯ ಮಂಡಳಿಯಲ್ಲಿ ಸ್ಥಾನವನ್ನು ನೀಡಲಾಗ್ತಿದೆ. ಮಾಜಿ CM BSYಗೆ ಮೊದಲ ಸವಾಲು ಏನು? ಮಂಡಳಿ ಸದಸ್ಯರಾಗಿರೋ BSYಗೆ ಮೊದಲ ಟಾಸ್ಕ್ ರೆಡಿ ಆಗಿದೆ. ರಾಜ್ಯದಲ್ಲಿ ಸಂಪುಟ ವಿಸ್ತರಣೆ ಚರ್ಚೆ ಬಲು ಜೋರಾಗಿ ಕೇಳಿ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಮುಂಬರುವ 2023ರ ಚುನಾವಣೆ ಹಿನ್ನೆಲೆ ಮಹತ್ವವನ್ನು ಪಡೆದುಕೊಂಡಿರುತ್ತೆ ಈ ಸಂಪುಟ ವಿಸ್ತರಣೆ. ಹಾಗಾಗಿ ಸಂಸದೀಯ ಮಂಡಳಿಯ ಸದಸ್ಯರಾಗಿ ನೇಮಕವಾಗಿರುವ ಮೊದಲ ಚಾಲೆಂಜ್ ಏನಂದ್ರೆ, ಸಂಪುಟ ವಿಸ್ತರಣೆ ವಿಚಾರದಲ್ಲಿ BSY ಯಾವ ನಿಲುವನ್ನು ತೆಗೆದುಕೊಳ್ತಾರೆ, ಸಂಪುಟ ವಿಸ್ತರಣೆ ವಿಚಾರವನ್ನು ಸಂಸದೀಯ ಮಂಡಳಿಯಲ್ಲಿ ಹೇಗೆ ಕನ್ವಿನ್ಸ್ ಮಾಡ್ತಾರೆ. ಹಾಗಾದರೆ ಸಂಪುಟ ವಿಸ್ತರಣೆ ಬಗ್ಗೆ ನಾಯಕರು ಸಮ್ಮತಿ ಸೂಚಿಸಿದರೆ ಯಡಿಯೂರಪ್ಪ ಬೆಂಬಲಿಗರಿಗೆ ಸಿಗಲಿದೆಯಾ ಹಾಗಾದರೆ ಸ್ಥಾನ? ಸಾರ್ವತ್ರಿಕ ಚುನಾವಣೆ ಹಿನ್ನೆಲೆಯಲ್ಲಿ ಪ್ರಬಲ ಲಿಂಗಾಯತ ಸಮುದಾಯದ ಮತಗಳನ್ನು ಕ್ರೋಢೀಕರಿಸುವ ನಿಟ್ಟಿನಲ್ಲಿ ಗುರುತರ ಜವಾಬ್ದಾರಿಯನ್ನು ಹೊರಿಸಲಾಗಿದೆ BSYಗೆ. ಹಾಗೆಯೇ ಸರ್ಕಾರದ ಇಮೇಜ್ ಏನಿದೆ ಹೆಚ್ಚಿಸುವುದರ ಜೊತೆಗೆ ಸಚಿವರು ಶಾಸಕರಲ್ಲಿ ಸಮನ್ವಯತೆಯನ್ನು ಕಾಪಾಡ್ಕೊಬೇಕು. ಯಾಕಂದರೆ ಈಗಾಗಲೇ ಬೊಮ್ಮಾಯಿ ನೇತೃತ್ವದಲ್ಲಿ ಸಚಿವ ಸಂಪುಟವನ್ನು ಬ್ಯಾಲೆನ್ಸ್ ಮಾಡೋದ್ರಲ್ಲಿ ಎಲ್ಲ ಒಂದು ಕಡೆಗೆ ಹಳಿ ತಪ್ಪಿದೆ ಬೊಮ್ಮಾಯಿ ನೇತೃತ್ವದ ಏನು ಸಚಿವ ಸಂಪುಟ. ಆ ನಿಟ್ಟಿನಲ್ಲಿ ಈ ಡ್ಯಾಮೇಜನ್ನು ಕಂಟ್ರೋಲ್ ಮಾಡಲಿಕ್ಕೂ ಕೂಡ ಸಂಸದೀಯ ಮಂಡಳಿ ಸದಸ್ಯತ್ವದ ಗುರಿ, ಪಕ್ಷದ ಸಂಘಟನೆ ಜವಾಬ್ದಾರಿ, ಇದೆಲ್ಲದರ ನಿಟ್ಟಿನಲ್ಲಿ ಒಂದು ಸಂಪುಟ ವಿಸ್ತರಣೆಯ ಜವಾಬ್ದಾರಿಯನ್ನು ಕೂಡ BSYಗೆ ವಹಿಸಿದ್ಯಾ ರಾಜ್ಯದಲ್ಲಿ ಹೈಕಮಾಂಡ್. ಯಾಕಂತ ಹೇಳಿದ್ರೆ ಈಗಾಗಲೇ ರಾಜ್ಯದಲ್ಲಿ ಸಾಕಷ್ಟು ಭಿನ್ನಾಭಿಪ್ರಾಯಗಳಿದ್ದಾವೆ. ಅವರವರ ಶಾಸಕರುಗಳ ನಡುವೆ ಒಂದು ಒಳಮನಸ್ಸುಗಳಲ್ಲಿ ಒಂದು ಭಿನ್ನಾಭಿಪ್ರಾಯ ಬರ್ತಾ ಇರೋದ್ರಿಂದ ಇನ್ನೊಂದು ಕಡೆಗೆ BSY ಬೆಂಬಲಿಗರಂತೆಯೇ ಮೇನ್ ಆಗಿ ಗುರುತಿಸಿಕೊಂಡವರಿಗೂ ಕೂಡ ಇದುವರೆಗೂ ಸಚಿವ ಸ್ಥಾನ ಸಿಕ್ಕಿಲ್ಲ. ಒಂದು ವೇಳೆ ಸಚಿವ ಸ್ಥಾನ ಏನು ಸಂಪುಟ ವಿಸ್ತರಣೆ ಜವಾಬ್ದಾರಿಯನ್ನು BSYಯೇ ವಹಿಸ್ಕೊಂಡ್ರೆ ಆಪ್ತ ಬಳಗಕ್ಕೆ ಮತ್ತೆ ಅವಕಾಶ ಸಿಗುವ ಸಾಧ್ಯತೆ ಹೆಚ್ಚಿದೆಯಾ ಅನ್ನೋದು ಕೂಡ ಬರುತ್ತೆ. ಇಲ್ಲಿ ಒಂದು ಕಡೆಗೆ BSY ಬಣದಲ್ಲಿ ಗುರುತಿಸಿಕೊಂಡ ಸಾಕಷ್ಟು ಪಟ್ಟಿನೇ ಇತ್ತ ಹೋಗುತ್ತೆ. ಅವರೆಲ್ಲರಿಗೂ ಕೂಡ ಇದುವರೆಗೂ ಕೂಡ ಯಾವುದೇ ರೀತಿಯ ಮನ್ನಣೆ ಸಿಕ್ಕಿಲ್ಲ. ಮುಂದಿನ ದಿನ ಸಂಸದೀಯ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ. ಇದರಲ್ಲಿ ಇಂಪಾರ್ಟೆಂಟ್ ಅಂದರೆ ಪ್ರಮುಖವಾಗಿ BSY ಮುಂದಿರುವ ಚಾಲೆಂಜ್ ಅಂತ ಹೇಳಿದ್ರೆ ಸಂಪುಟ ವಿಸ್ತರಣೆ ಮಾಡಿದ್ರೆ ಹಾಗಾದ್ರೆ ಅವರ ಬೆಂಬಲಿಗರಿಗೆ ಸ್ಥಾನ ಸಿಗುತ್ತಾ? ಹಾಗಾದ್ರೆ
ಹಾಗಾದ್ರೆ ಹೈಕಮಾಂಡ್ ಲೆಕ್ಕಾಚಾರಗಳೇನು ಅಂತ ನೋಡ್ತಾ ಹೋಗೋದಾದ್ರೆ, ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಬಳಿಕ ಖಾಲಿ ಕುಳಿತಿದ್ದ ಬಿಎಸ್ವೈ 1 ವರ್ಷದ ಬಳಿಕ ಬಿಎಸ್ವೈಗೆ ಸಂಸದೀಯ ಸ್ಥಾನವನ್ನ ನೀಡಿ ಜವಾಬ್ದಾರಿಯನ್ನ ಕೊಡ್ತಾ ಇದೆ. ಸಂಸದೀಯ ಮಂಡಳಿ ಬಿಜೆಪಿ ಪಕ್ಷ ನೀತಿ ನಿರೂಪಣೆ ಉನ್ನತ ಸಮಿತಿಯಾಗಿರುತ್ತೆ ಇದು. ಯಾಕಂತ ಹೇಳಿದ್ರೆ ಇದು ಸಾಕಷ್ಟು ಡ್ಯಾಮೇಜ್ ಕಂಟ್ರೋಲ್ ಮಾಡಲಿಕ್ಕೂ ಕೂಡ ಈ ಸಮಿತಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಸಮಿತಿಯ ಕಾರ್ಯಕಲಾಪಗಳು 3 ತಿಂಗಳಿಗೆ ಸಭೆ ನಡೆಯುತ್ತೆ. ಕಾರ್ಯಕಲಾಪಗಳ ಕುರಿತಾಗಿ 3 ತಿಂಗಳಿಗೆ ಒಂದು ಸಭೆ ನಡೆಯುತ್ತೆ. ಚುನಾವಣಾ ಸಮಿತಿ ಸಭೆ, ಚುನಾವಣೆ ಸಮಯದಲ್ಲಿ ಸಭೆ ನಡೆಯುವುದು, ಹಾಗೆಯೇ 2 ಸಮಿತಿಗಳಿಗೆ ಯಡಿಯೂರಪ್ಪಗೆ ಸ್ಥಾನ ಕೂಡ ನೀಡಿರುವುದು ನೆಪ ಮಾತ್ರಕ್ಕ ಹಾಗಾದ್ರೆ ಅನ್ನುವುದು ಕೂಡ ಒಂದ್ ಕಡೆಗಿರುತ್ತೆ. ಹಾಗೆಯೇ 75 ವರ್ಷ ತುಂಬಿದವರಿಗೆ ಅಧಿಕಾರದ ಸ್ಥಾನವಿರುವುದಿಲ್ಲವೆಂಬ ನಿಯಮ ಮುರಿತ ಹಾಗಾದ್ರೆ ಹೈಕಮಾಂಡ್. ಈಗಾಗ್ಲೇನೆ ವಯೋಮಿತಿಯನ್ನ ಇಟ್ಟುಕೊಂಡು ಕೆಲಸ ಮಾಡ್ತಿದೆ ಬಿಜೆಪಿ. ಆ ನಿಟ್ಟಿನಲ್ಲಿ ಬಿಎಸ್ವೈ ನಿವೃತ್ತಿಯನ್ನ ಪಡೆದಿದ್ದಾರೆ ಅನ್ನೋದಿತ್ತು. ಹಾಗಾದ್ರೆ ಮತ್ತೆ 75 ವರ್ಷ ತುಂಬಿದವರಿಗೆ ಅಧಿಕಾರವನ್ನು ಯಾಕೆ ನೀಡ್ತಾ ಇದೆ? ಯಾಕಂದ್ರೆ ರಾಜ್ಯದಲ್ಲಿ ಯಡಿಯೂರಪ್ಪ ಅವ್ರನ್ನ ಹೊರತುಪಡಿಸಿದ್ರೆ ಹಾಗಾದ್ರೆ ಬಿಜೆಪಿಗೆ ಒಂದು ಸ್ಥಾನ ಗಿಟ್ಟಿಸುವಲ್ಲಿ ಇರ್ಬೋದು ಅಥವಾ ಮುಂಬರುವ ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸಲಿಕ್ಕೆ ಬಿಎಸ್ವೈ ಹೊರತುಪಡಿಸಿದರೆ ಸಾಧ್ಯವಿಲ್ವಾ? ಆ ನಿಟ್ಟಿನಲ್ಲಿ ಮತ್ತೆ 75 ವರ್ಷ ತುಂಬಿದವರಿಗೆ ಮರು ಬುಲಾವ್ ನೀಡ್ತಾ ಇದೆಯಾ ಹೈಕಮಾಂಡ್? ಮುಂಬರುವ ವಿಧಾನಸಭಾ ಚುನಾವಣೆಯ ಗಮನದಲ್ಲಿಟ್ಟುಕೊಂಡು ಈ ರೀತಿಯ ಸ್ಥಾನವನ್ನು ನೀಡ್ತಾ ಇದೆಯಾ ಅನ್ನೋದು ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಹಾಗೆಯೇ ಬಿಎಸ್ವೈ ಅವರಿಗೆ ಹಿಂದಿ ಭಾಷೆ ಅರಿವಿಲ್ಲ. ಉನ್ನತ ಮಟ್ಟದ ಸಮಿತಿಗೆ ಬಿಎಸ್ವೈ ಸಲಹೆ ನೀಡಬಹುದಷ್ಟೇ. ಅಂತಿಮ ತೀರ್ಮಾನವನ್ನು ಪ್ರಧಾನಿ ಅಮಿತ್ ಶಾ ಅವರಷ್ಟೇ ಫೈನಲ್ ಮಾಡ್ತಾರೆ. ಸಭೆ ಸಮಿತಿಗೆ ತೆರಳಿ ಚಾ ಕಾಫಿ ಕುಡಿದು ವಾಪಸ್ ಬರಬೇಕು ಅಷ್ಟೇ. ರಾಜಾಹುಲಿಗೆ ಕೆಡ್ಡ ತೋಡಿದ ಬಿಜೆಪಿ ಹೈಕಮಾಂಡ್ ಪುತ್ರನ ಅಧಿಕಾರಕ್ಕಾಗಿ ಹೋರಾಟಕ್ಕಿಳಿದ ಬಿಎಸ್ವೈಗೆ ಅಧಿಕಾರ ಕೊಟ್ಟು ಕೈ ಕಟ್ಟಿ ಹಾಕ್ತಾ ಇದೆಯಾ ಹಾಗಾದ್ರೆ ಬಿಜೆಪಿ? ರಾಜ್ಯದಲ್ಲಿ ಪಕ್ಷ ನಾಯಕತ್ವ ಹಾಗೆಯೇ ಸಂಘಟನೆ ವಿರುದ್ಧ ಬಂಡಾಯಕ್ಕೆ ಬ್ರೇಕ್ ಆಗ್ತಾ ಇದೆಯಾ? ಯಡಿಯೂರಪ್ಪ ಪುತ್ರರಿಗೆ ಉನ್ನತ ಹುದ್ದೆ ನೀಡಲು ಸಾಧ್ಯವಿಲ್ಲ ಎಂಬ ಸಂದೇಶವನ್ನ ಈ ಮೂಲಕ ಸಾರ್ತಾ ಇದೆಯಾ ಅನ್ನೋದು ಕೂಡ ಇನ್ನೊಂದು ಕಡೆಗೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಹಾಗಾಗಿ ಒಂದು ವೇಳೆ ಯಡಿಯೂರಪ್ಪ ಆಚೆ ಇದ್ರೆ ಏನು ಲಿಂಗಾಯತ ಮತಗಳಿದ್ದಾವೆ ಚದರಿ ಹೋಗ್ತವೆ. ಯಾಕಂದರೆ ಪುತ್ರರ ದೃಷ್ಟಿಕೋನದಲ್ಲಿ ಕಂಟ್ರೋಲ್ ಮಾಡಲಿಕ್ಕೆ ರಾಜ್ಯದಲ್ಲಿ ಬಿಜೆಪಿ ಮುಂದಾಗುತ್ತೆ. ಅದರಲ್ಲೂ ಕೂಡ ಬಿಜೆಪಿಯ ಕಪಿಮುಷ್ಟಿಯಲ್ಲಿರುವುದು ಅಂತೇಳಿ ರಾಜ್ಯದಲ್ಲಿ ಬಿಜೆಪಿ ಯಡಿಯೂರಪ್ಪವನ್ನು ಹೊರತುಪಡಿಸಿದರೆ ಮುನ್ನೆಲೆಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಆ ನಿಟ್ಟಿನಲ್ಲಿ ಯಡಿಯೂರಪ್ಪ ಪಕ್ಷದಿಂದ ದೂರ ಇದ್ದರೆ, ಪಕ್ಷ ಚಟುವಟಿಕೆಗಳಿಂದ ದೂರ ಇದ್ದರೆ ಯಾವುದೇ ರೀತಿಯ ಮತಗಳು ಚದುರು ಹೋಗುವ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ಒಂದು ನಾಮಕಾವಸ್ಥೆಗೆ ಒಂದು ಅಧಿಕಾರವನ್ನು ಕೊಟ್ಟು ಕೈ ಕಟ್ಟಿ ಹಾಕಿದ್ರೆ ಹಾಗಾದ್ರೆ ಹೈಕಮಾಂಡ್ ನಾಯಕರುಗಳು ಅನ್ನುವ ನಿಟ್ಟಿನಲ್ಲಿ ಇನ್ನೊಂದು ಕಡೆಗೆ ಇವರ ಲೆಕ್ಕಾಚಾರ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಹಾಗಾದ್ರೆ ಕರ್ನಾಟಕದಲ್ಲಿ 2023ರ ವಿಧಾನಸಭಾ ಚುನಾವಣೆ ಹಿನ್ನೆಲೆ ಚುನಾವಣಾ ಸಮಿತಿಯಲ್ಲೂ ಬಿಎಸ್ವೈಗೆ ಸ್ಥಾನ. ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಏನು ಮತಗಳಿದಾವೆ ಈ ಮತಗಳಿಗೆ ಗಾಳ ಹಾಕಲಾಗ್ತಿದೆ. ಈ ಮತಗಳು ಚದುರಿ ಹೋಗದಂತೆ ಹೈಕಮಾಂಡ್ ಈ ರೀತಿಯ ತಂತ್ರವನ್ನು ಮಾಡ್ತಾ ಇದೆಯಾ? ಬಿಎಸ್ವೈಗೆ ವೀರಶೈವ ಸಮುದಾಯ ಪ್ರಶ್ನಾತೀತ ನಾಯಕರಾಗಿದ್ದಾರೆ. ಹಾಗಾಗಿ ಒಂದು ವೇಳೆ ಇವರು ಆಚೆ ಇದ್ರೆ ಚದುರಿ ಹೋಗುವ ಸಾಧ್ಯತೆ ಇದೆ. ಪುತ್ರರಿಗೆ ಒಳ್ಳೆಯ ಸ್ಥಾನಮಾನ ಸಿಗದಿದ್ದರೆ ಕೂಡ, ಕೊಡದಿದ್ದಲ್ಲಿ ಕೂಡ ಅವರು ಎಲೆಕ್ಷನ್ ದೃಷ್ಟಿಕೋನದಿಂದ ಹಿನ್ನೆಲೆಯಲ್ಲಿ ಅವರ ಮಾತು ನಡೆಯೋದ್ರಿಂದ ಈ ಓಟುಗಳು ಚದುರಿ ಹೋಗುವ ಸಾಧ್ಯತೆ ಇದೆ. ಜೊತೆಗೆ ರಾಜ್ಯ ಪ್ರವಾಸದ ವೇಳೆ ಮತಗಳನ್ನು ಕ್ರೋಢೀಕರಿಸಿ ಕೂಡ ಸಹಾಯ ಆಗುತ್ತೆ. ಅದು ಯಡಿಯೂರಪ್ಪ ಇದ್ದರೆ ಮುತ್ಸದಿ ರಾಜಕಾರಣಿ ಅನುಭವದಲ್ಲಿ ಬಿಎಸ್ವೈಗೆ ಸ್ಥಾನವನ್ನು ನೀಡ್ತಾ ಇದೆಯಾ? ಮುಂದಿನ 2 ಚುನಾವಣೆಗೂ ಅನುಕೂಲ ಆಗಬೇಕು, ಹಾಗೆಯೇ ರಾಜ್ಯದಲ್ಲಿ ಡ್ಯಾಮೇಜ್ ಕಂಟ್ರೋಲ್ಗೂ ಸಹಕಾರಿ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ಮತ್ತೆ ರಾಜಾಹುಲಿಗೆ ಹೈಕಮಾಂಡ್ ಬುಲಾವ್ ಹಾಕ್ತಿದೆಯಾ ಅನ್ನುವುದು ಕೂಡ ಒಂದು ಕಡೆಗೆ ಇಲ್ಲಿ ಮೇಲ್ನೋಟಕ್ಕೆ ಕಾಣಿಸ್ತದೆ. ಯಾಕಂದರೆ ಸಿದ್ದರಾಮೋತ್ಸವದ ಮೂಲಕ ಪಂಚಮಸಾಲಿ ಮಠಾಧೀಶರನ್ನು ಕೂಡ ಭೇಟಿ ಮಾಡ್ತಾರೆ ಸಿದ್ದರಾಮಯ್ಯ. ಈ ನಿಟ್ಟಿನಲ್ಲಿ ಮಠಾಧೀಶರ ಒಂದು ಒಲವು ಕಾಂಗ್ರೆಸ್ ಕಡೆಗೆ ತೆರಳುತ್ತಾ ಇದೆಯಾ ಅನ್ನುವ ನಿಟ್ಟಿನಲ್ಲಿ ಇಲ್ಲಿ ಪಂಚಮಸಾಲಿ ಲಿಂಗಾಯತರ ಮತಗಳು ಒಡೆದು ಹೋಗ್ತಾ ಇದ್ದಾವೆ, ವೀರಶೈವ ಲಿಂಗಾಯತ ಮತಗಳು ಒಡೆದು ಹೋಗ್ತವೆ. ಇವೆಲ್ಲವೂ ಕೂಡ ಚದುರು ಹೋಗದಂತೆ ರಾಜ್ಯದಲ್ಲಿ ನೋಡ್ಕೊಬೇಕಂದ್ರೆ ಅದು ಬಿಎಸ್ವೈ ಆಡಳಿತದಲ್ಲಿ ಇದ್ದರೆ ಅಥವಾ ಜವಾಬ್ದಾರಿಯಲ್ಲಿದ್ದರೆ ಮಾತ್ರ ಸಾಧ್ಯ ಅನ್ನುವ ನಿಟ್ಟಿನಲ್ಲಿ ಮತ್ತೆ ಬಿಎಸ್ವೈಗೆ ಬುಲಾವ್ ನೀಡ್ತಾ ಇದೆ ಬಿಜೆಪಿ. ಈಗಾಗಲೇ ಏಜ್ ಆಗಿದೆ, ಏಜ್ ಆದವರನ್ನು ಪಕ್ಷದಲ್ಲಿ ನಿವೃತ್ತಿ ಹೊಂದಬೇಕು, ಪಕ್ಷದಲ್ಲಿ ಜವಾಬ್ದಾರಿಗಳನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಹೇಳ್ತಿದ್ದ ಬಿಜೆಪಿ ಮತ್ತೆ 75 ವರ್ಷ ದಾಟಿದವರಿಗೆ ಬುಲಾವ್ ನೀಡ್ತಾ ಇದೆ. ಅಂದರೆ ಇದು ಒಂದು ಮುಂಬರುವ ವಿಧಾನಸಭಾ ಚುನಾವಣೆಯ ದೃಷ್ಟಿಯಲ್ಲಿ ರಾಜ್ಯದಲ್ಲಿ ಯಡಿಯೂರಪ್ಪವನ್ನು ಹೊರತುಪಡಿಸಿದರೆ ಬಿಜೆಪಿ ಕಮಲ ಅಳಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ನಿಟ್ಟಿನಲ್ಲಿ ಈ ರೀತಿಯ
ರಣತಂತ್ರವನ್ನು ಬಿಜೆಪಿಯ ಹೈಕಮಾಂಡ್ ಹೂಡ್ತಾ ಇದೆಯಾ ಅನ್ನುವುದು ಕೂಡ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಹಾಗಾದ್ರೆ BSY ಯಡಿಯೂರಪ್ಪ ಅವರ ಪಕ್ಷದ ಟಾಸ್ಕ್ ಏನು, ಏನೇನೆಲ್ಲ ಕಾರ್ಯಚಟುವಟಿಕೆಗಳನ್ನು ಮಾಡಬೇಕು ಅವರು? ಈ ಮೊದಲನೇದಾಗಿ ಅಂದ್ರೆ ಮೊದಲು ಪಕ್ಷ ಸಂಘಟನೆ ಮಾಡಬೇಕು, ಸರ್ಕಾರ ಮತ್ತು ಪಕ್ಷದ ವರ್ಚಸ್ಸನ್ನು ವೃದ್ಧಿ ಮಾಡಬೇಕು. ಈಗಾಗಲೇ ಸರ್ಕಾರ ವರ್ಚಸ್ಸನ್ನು ಕಳೆದುಕೊಂಡಿದೆ. ಇನ್ನೊಂದು ಕಡೆಗೆ ಈಗಾಗಲೇ ನಾನು ಹೇಳಿದ ಹಾಗೆ ಕೈ ನಾಯಕರನ್ನು ಎದುರಿಸಲು ರಣತಂತ್ರವನ್ನು ಹೂಡಬೇಕು, ಆ ರಣತಂತ್ರವನ್ನು ರೂಪಿಸಬೇಕು. ಅದು ಕೂಡ ಪ್ರಥಮ ಆದ್ಯತೆಯಾಗಿ ಬರುತ್ತೆ. ಇನ್ನು ಕರ್ನಾಟಕ ರಾಜ್ಯದಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತರುವುದು ಸುಲಭದ ಮಾತಲ್ಲ. ಕಾಂಗ್ರೆಸ್ JDS ಕಟ್ಟಿ ಹಾಕಲು BS ಯಡಿಯೂರಪ್ಪ ಬೇಕೇ ಬೇಕು. ಹಾಗೆಯೇ ಲಿಂಗಾಯತ ಮತ ಬ್ಯಾಂಕ್ ಹಾಗೆಯೇ ಕಾರ್ಯಕರ್ತರ ವಿಶ್ವಾಸವನ್ನು ಉಳಿಸಿಕೊಳ್ಳಲು BSY ಅನಿವಾರ್ಯ. ಮುಂದಿನ ಚುನಾವಣೆ ಸೋಲು ಗೆಲುವು ಯಡಿಯೂರಪ್ಪ ಮೇಲೆ ಅವಲಂಬಿತವಾಗಿದೆ. ಹಾಗಾಗಿ ಸಮಿತಿ ಹೋರಾಟಗಳು, ಧಾರ್ಮಿಕ ಕೋಮು ಸಂಘರ್ಷಗಳು, ಪ್ರತಿಕೂಲ ಪರಿಣಾಮ ಸುಧಾರಿಸುವುದಕ್ಕೋಸ್ಕರ BSY ಬೇಕೇ ಬೇಕು. ಹಾಗೆಯೇ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದರೂ ಅಡ್ಡಿ ಇಲ್ಲ, ತರದಿದ್ದರೂ ಅಡ್ಡಿ ಇಲ್ಲ. ಕಾಂಗ್ರೆಸ್ಗೆ ಪಕ್ಷದ ಅಧಿಕಾರ ಸಿಗಬಾರದು. ಕರ್ನಾಟಕದಲ್ಲಿ BJP ಯಡಿಯೂರಪ್ಪ ಅವರ ಅನಿವಾರ್ಯ ಎಂಬ ಸ್ಪಷ್ಟ ಸಂದೇಶ ಈ ಮೂಲಕ ರವಾನೆ ಆಗ್ತಿದೆ. ಈಗಾಗಲೇ ನಾನು ಹೇಳಿದ ಹಾಗೆ BJP ಕೇವಲ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಪಟ್ಟಣ ಬ್ರಾಹ್ಮಣಶಾಹಿಗಳ ಅಥವಾ ಉನ್ನತ ಶಿಕ್ಷಣವನ್ನು ಹೊಂದಿದವರು ಮಾತ್ರ BJPಯನ್ನು ಫಾಲೋ ಮಾಡುವ ನಿಟ್ಟಿನಲ್ಲಿ ಇತ್ತು. ರಾಜ್ಯದಲ್ಲಿ BJP ಒಂದು ಕಾಲಕ್ಕೆ ಪ್ರತಿ ಮನೆಗೂ BJPಯನ್ನು ಪಸರಿಸಿದ್ದು, ರಾಜ್ಯದಲ್ಲಿ ಸರ್ಕಾರ ಬರುವಂತೆ ಮಾಡಿದ್ದು ಏಕೈಕ ಹೆಗ್ಗಳಿಕೆ ಅದು BS ಯಡಿಯೂರಪ್ಪ ಅವರಿಗೆ ಸೇರುತ್ತೆ. ಹಾಗಾಗಿ BS ಯಡಿಯೂರಪ್ಪ ಆ ಒಂದು ಪಕ್ಷ ಕಟ್ಟುವಲ್ಲಿ ಸಾಕಷ್ಟು ದುಡಿದಿದ್ದು. ರಾಜ್ಯದ ಮಟ್ಟಕ್ಕೆ ಬೇರೆ, ಅದು ದೇಶದ ಮಟ್ಟಕ್ಕೆ ಬೇರೆ. ಹಾಗಾಗಿ BJP ಬೇರೆ ರಾಜ್ಯದಲ್ಲಿ ಮಾಡುವ ಚುನಾವಣೆಗೂ ಕರ್ನಾಟಕದಲ್ಲಿ ಮಾಡುವ ಚುನಾವಣೆಗೂ ಅಜಗಜಾಂತರ ವ್ಯತ್ಯಾಸವಿದೆ. ಆ ನಿಟ್ಟಿನಲ್ಲಿ ಯಡಿಯೂರಪ್ಪ ಅವರಿಂದ ಅಧಿಕಾರವನ್ನು ಕಸಿದುಕೊಂಡು BJP ಸಪರೇಟ್ ಆಗಿ ಆಡಳಿತ ನಡೆಸ್ತಾ ಇದೆ. ಆದರೂ ಕೂಡ ಮುಂಬರುವ ಚುನಾವಣೆಗೆ ಇದು BSY ಇಲ್ಲದೆ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ರೀತಿಯ ಡ್ಯಾಮೇಜ್ ಕಂಟ್ರೋಲ್ ಮಾಡಬೇಕು, ಎಲ್ಲ ರೀತಿಯ ಧರ್ಮದವರನ್ನು ಒಗ್ಗೂಡಿಸಬೇಕು. ಜೊತೆಗೆ ಲಿಂಗಾಯತ ಸಮುದಾಯಗಳ ಮತಗಳು ಕೂಡ ಒಂದೇ ಕಡೆಗೆ ವೋಟ್ ಆಗಬೇಕು ಅಂದರೆ ಅದೆಲ್ಲದಕ್ಕೂ ಕೂಡ BSY ಬೇಕೇ ಬೇಕಾಗತ್ತೆ. ಹಾಗಾಗಿ BSYಗೆ ಮತ್ತೆ ಬುಲಾವ್ ನೀಡ್ತಾ ಇದೆ ಹೈಕಮಾಂಡ್. ಹಾಗಾದ್ರೆ ರಾಜ್ಯದಲ್ಲಿ BSY ಅವರನ್ನು ಹೊರತುಪಡಿಸಿದ್ರೆ BJPಗೆ ಉಳಿಗಾಲ ಇಲ್ವಾ? ಇನ್ನೊಂದು ಕಡೆಗೆ ಹೈಕಮಾಂಡ್ ನಾವು ಫುಲ್ ಫ್ಲೆಡ್ಜ್ ಆಗಿ ಬರದೇ ಹೋದ್ರೂ ಪರವಾಗಿಲ್ಲ, ಆದರೆ ಕಾಂಗ್ರೆಸ್ ಮತ್ತು JDSಗೆ ಅಧಿಕಾರ ಸಿಗಬಾರ್ದು. ಆ ನಿಟ್ಟಿನಲ್ಲಿ ನಾವು ಯಡಿಯೂರಪ್ಪಗೆ ಬುಲಾವ್ ಹಾಕ್ತಾ ಇದ್ದಾರೆ. ರಾಜ್ಯದಲ್ಲಿ ಮತ್ತೆ BSYಗೆ ಬುಲಾವ್ ಮಾಡ್ತಿದೆ ಹೈಕಮಾಂಡ್. ಇದರ ಒಂದೇ ಒಂದು ಉದ್ದೇಶ, ಇದರ ಹಿನ್ನೆಲೆ ಪಕ್ಷವನ್ನು ಬಲಪಡಿಸಬೇಕು. ಜೊತೆಗೆ ಮುಂಬರುವ 2023ರ ಚುನಾವಣೆ ದೃಷ್ಟಿಕೋನದಿಂದ ಸ್ಥಾನವನ್ನು ನೀಡುತ್ತಾ ಇದೆ ಎನ್ನುವುದಷ್ಟೇ BJPಗೆ ಮೇಲ್ನೋಟಕ್ಕೆ ಭದ್ರವಾಗಿ ಕಾಣಿಸ್ತಾ ಇದೆ. ಯಾಕಂದರೆ 75 ವರ್ಷ ದಾಟಿದವರಿಗೆ ಈಗಾಗಲೇ ನಾವು ಅಧಿಕಾರವನ್ನು ನೀಡಲ್ಲ ಅಂತ ಹೇಳ್ತಿದ್ದ ಪಕ್ಷ ಮತ್ತೆ ಅವರಿಗೆ ಅಧಿಕಾರವನ್ನು ನೀಡ್ತಾ ಇದೆ ಅಂದರೆ ಕರ್ನಾಟಕದಲ್ಲಿ ರಾಜಾಹುಲಿಯನ್ನು ಹೊರತುಪಡಿಸಿದರೆ BJP ಕಮಲ ಅರಳಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವುದು ಹೈಕಮಾಂಡ್ ನಾಯಕರಿಗೆ ಗೊತ್ತಿದೆ. ದೇಶದ BJP ಲೆಕ್ಕಾಚಾರ ಒಂದಾದರೆ ಕರ್ನಾಟಕದ ಮಟ್ಟಿಗೆ ಯಡಿಯೂರಪ್ಪನ ಹೊರತುಪಡಿಸಿದರೆ BJP ಲೆಕ್ಕಾಚಾರ ಉಲ್ಟಾ ಪಲ್ಟಾ ಆಗುತ್ತೆ. ಆ ನಿಟ್ಟಿನಲ್ಲಿ ರಾಜಾಹುಲಿಗೆ ಮತ್ತೆ ಅಧಿಕಾರವನ್ನು ಕೊಡ್ತಾ ಇದೆ BJP, ಅದು ಪಕ್ಷದ ಬಲವರ್ಧನೆಗಾಗಿ. ರಾಜ್ಯಕ್ಕೆ ಆಗಮಿಸಿದ ರಾಜ್ಯ BJP ಉಸ್ತುವಾರಿ ಅರುಣ್ ಸಿಂಗ್ ನಿನ್ನೆ ರಾತ್ರಿ 11 ಗಂಟೆಗೆ ಬೆಂಗಳೂರಿಗೆ ಆಗಮಿಸಿದ ಅರುಣ್ ಸಿಂಗ್ ಕುಮಾರಕೃಪಾದಲ್ಲಿ ವಾಸ್ತವ್ಯವನ್ನು ಹೂಡಿದ್ದಾರೆ. ಅರುಣ್ ಸಿಂಗ್ ರಾಜ್ಯಕ್ಕೆ ಆಗಮಿಸಿದ ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ ಅವರು ರಾಜ್ಯಕ್ಕೆ ಭೇಟಿ ನೀಡಿದ್ದಾರೆ. ಅದು ನಿನ್ನೆ ರಾತ್ರಿ ಪಕ್ಷದ ಬಲವರ್ಧನೆಗಾಗಿ.
ರಾಜ್ಯಕ್ಕೆ ಆಗಮಿಸಿದ್ದಾರೆ. ನಿನ್ನೆ ರಾತ್ರಿ ಬೆಂಗಳೂರಿಗೆ ಆಗಮಿಸಿದ ಅರುಣ್ ಸಿಂಗ್ ಏನು ಕುಮಾರಕೃಪಾದಲ್ಲಿ ವಾಸ್ತವ್ಯವನ್ನು ಹೂಡಿದ್ದಾರೆ. ಅರುಣ್ ಸಿಂಗ್ ಇಂದು ಬೆಳಗ್ಗೆ 10 ಗಂಟೆಗೆ ಬಿಜೆಪಿ ಕಚೇರಿಯಲ್ಲಿ ಒಂದು ಸಭೆ ಇರುತ್ತೆ. ರಾಜ್ಯದಲ್ಲಿ ಬರುವ ಮುಂದಿನ ಚುನಾವಣೆಗೆ ಬಿಜೆಪಿ ಭರ್ಜರಿ ತಯಾರಿಯನ್ನ ಈಗಾಗಲೇ ಮಾಡ್ತಾ ಇದೆ. ಹಾಗಾಗಿ ಪಕ್ಷ ಸಂಘಟನೆ ವಿಚಾರವಾಗಿ ಸಭೆ ಕರೆದಿರುವ ಅರುಣ್ ಸಿಂಗ್ ಬಿಬಿಎಂಪಿ ಚುನಾವಣೆ ವಿಚಾರಕ್ಕೂ ಕೂಡ ಈ ಒಂದು ಸಭೆಯಲ್ಲಿ ಸಾಕಷ್ಟು ಚರ್ಚೆ ಆಗತ್ತೆ. ಹಾಗೆಯೇ ಕಟೀಲ್, BSY, CT ರವಿ ಸೇರಿದಂತೆ ಹಲವು ನಾಯಕರು ಈ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಎರಡನೇ ಸಭೆಗೆ ಬೆಂಗಳೂರಿನ ಶಾಸಕರು ಹಾಗೂ ಸಂಸದರು ಭಾಗಿಯಾಗ್ತಾರೆ. ಸಭೆಗೆ ಶಾಸಕರು, ಸಂಸದರು ಕಡ್ಡಾಯವಾಗಿ ಹಾಜರಾಗಬೇಕು ಅಂತ ಈಗಾಗಲೇ ಸೂಚನೆಯನ್ನು ಕೂಡ ನೀಡಲಾಗ್ತಿದೆ. ರಾಜ್ಯದ ಮುಂದಿನ ಕಾರ್ಯವೈಖರಿಗಳ ಬಗ್ಗೆ ಸಭೆಯನ್ನು ಈಗಾಗಲೇ ಮಾಡ್ತಾ ಇದೆ. ರಾಜ್ಯದಲ್ಲಿ ಈಗಾಗಲೇ ಬಿಜೆಪಿಯ ವರ್ಚಸ್ ಕಮ್ಮಿ ಆಗಿದೆ ಅಂತೇಳಿ ಸಾಕಷ್ಟು ಹೈಕಮಾಂಡ್ ಕೂಡ ಗಮನಕ್ಕಿದೆ. ಹೈಕಮಾಂಡ್ ಒಂದು ವರದಿಯನ್ನು ತರಿಸ್ಕೊಳ್ಳುತ್ತೆ. ಒಂದು ವರದಿಯ ಪ್ರಕಾರ ರಾಜ್ಯದಲ್ಲಿ ಕಾಂಗ್ರೆಸ್ ಒಂದು ಬಿಜೆಪಿಗಿನ್ನ ಮುಂಚೂಣಿಯಲ್ಲಿದೆ. ಆ ನಿಟ್ಟಿನಲ್ಲೇ ಅದಕ್ಕೆ ಪುಷ್ಟಿ ಕೊಡುವಂತೆ ಕೂಡ ಏನು ಸಿದ್ದರಾಮೋತ್ಸವ ನಡೀತು ದಾವಣಗೆರೆಯಲ್ಲಿ. ಅದಾದ ಬಳಿಕ ಹೈಕಮಾಂಡ್ ನಾಯಕರು ಸಾಕಷ್ಟು ಎಚ್ಚೆತ್ತುಕೊಂಡಿದ್ದಾರೆ. ಅದಾದ ಬಳಿಕ ಪಕ್ಷದ ಕಾರ್ಯಚಟುವಟಿಕೆ ನೆಪದಲ್ಲಿ ಅಮಿತ್ ಶಾ ಕೂಡ ಬಂದು ಹೋಗ್ತಾರೆ. ಈಗ ಮತ್ತೆ ಅರುಣ್ ಸಿಂಗ್ ಆ ರಾಜ್ಯಕ್ಕೆ ಆಗಮಿಸಿದ್ದಾರೆ. ಯಾಕಂದರೆ ಲೋಕಲ್ ಎಲೆಕ್ಷನ್ಗಳಲ್ಲೂ ಕೂಡ ನಾವು ಬಿಜೆಪಿ ಅಧಿಕಾರದಲ್ಲಿದ್ದರೂ ಕೂಡ ಹಿಡಿತ ಸಾಧಿಸಲಿಲ್ಲ ಅಂತ ಹೇಳಿದರೆ ಮುಂಬರುವ ಚುನಾವಣೆಯಲ್ಲೇನಿದೆ, ಲೋಕಸಭಾ ಚುನಾವಣೆಯಲ್ಲಿ ಇದು ಹೊರತಾಗತ್ತೆ. ಹಾಗಾಗಿ ಪಕ್ಷದ ಡ್ಯಾಮೇಜ್ ಕಂಟ್ರೋಲ್ ಮಾಡಲಿಕ್ಕೆ ಬಿಬಿಎಂಪಿಯ ಏನು ಚುನಾವಣೆ ಇದೆ ಅದರ ಕುರಿತಾಗೂ ಕೂಡ ಚರ್ಚೆ ಮಾಡಲಿಕ್ಕೆ ಕಡ್ಡಾಯವಾಗಿ ಇವತ್ತು 10 ಗಂಟೆಗೆ ಮತ್ತು 2 ಸುತ್ತಿನ ಒಂದು ಚರ್ಚೆ ನಡೆಯುತ್ತೆ. ಇಲ್ಲಿ ಒಮ್ಮೆ ಕಟೀಲ್, BSY ಹಾಗೆಯೇ CT ರವಿ ಸೇರಿದಂತೆ ಹಲವು ನಾಯಕರು ಇವತ್ತು ಭಾಗಿಯಾಗ್ತಾರೆ. ಈಗಾಗಲೇ ಮುಂಬರುವ 2023ರ ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದ ರಾಜ್ಯದಲ್ಲಿ ಅಧಿಕಾರವನ್ನು ಮತ್ತೆ ಹಿಡಿಬೇಕು, ಕಮಲ ನಿರಂತರವಾಗಿ ಅಧಿಕಾರದಲ್ಲಿ ಇರಬೇಕು ರಾಜ್ಯದಲ್ಲಿ ಅಂತ ಹೇಳಿದರೆ ಹಿರಿಯ ನಾಯಕರ ವರ್ಚಸ್ಸಿನ ರಾಜೀನಾಮೆಯಿಂದಾಗಿ ವರ್ಚಸ್ಸು ಕಮ್ಮಿಯಾಗಿದೆ. ಹಾಗಾಗಿ ಮತ್ತೆ ಅವರನ್ನು ಪಕ್ಷಕ್ಕೂ ಕೂಡ ಕರೆತರ್ತಾ ಇದೆ ಬಿಜೆಪಿ. ಪ್ರಿಯಾಂಕ್ ಖರ್ಗೆ ಸಹೋದರಿಯರು ಮಂಚ ಹತ್ತಿನೇ ನೌಕರಿ ಪಡೆದಿರಬೇಕು, ನೌಕರಿ ಬೇಕಾದ್ರೆ ಮಂಚ ಹತ್ತಬೇಕೆಂಬ ಪ್ರಿಯಾಂಕ್ ಖರ್ಗೆ ಹೇಳಿಕೆಗೆ ಸಾಕಷ್ಟು ವಿರೋಧ ಬರ್ತಾ ಇತ್ತು. ಪ್ರಿಯಾಂಕ್ ಖರ್ಗೆ ಹೇಳಿಕೆ ವಿರುದ್ಧ ಶಾಸಕ ತೇಲ್ಕೂರ್ ಕೂಡ ಪ್ರತಿಕ್ರಿಯೆ ನೀಡ್ತಾರೆ. ಇವರ ಪ್ರತಿಕ್ರಿಯೆ ವಿಚಾರವಾಗಿ ತೇಲ್ಕೂರ್ ವಿರುದ್ಧ ಪ್ರಿಯಾಂಕ್ ಖರ್ಗೆ ಅಭಿಮಾನಿಗಳು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಈ ಆಕ್ರೋಶದ ಬೆನ್ನಲ್ಲೇ ತೇಲ್ಕೂರ್ ಕೂಡ ತಾವು ಹೇಳಿದ ಹೇಳಿಕೆಯನ್ನು ವಾಪಸ್ ಪಡೆದುಕೊಂಡಿದ್ದಾರೆ. ಕಲಬುರಗಿಯಲ್ಲಿ ಬಿಜೆಪಿಯಲ್ಲಿ ಏನು ಶಾಸಕ ರಾಜ್ಕುಮಾರ್ ಪಟೇಲ್ ತೇಲ್ಕೂರ್ ಇದ್ದಾರೆ, ಇವರು ಹೇಳಿಕೆಯನ್ನ ವಾಪಸ್ ಪಡೆದಿದ್ದಾರೆ. ನನ್ನ ಮಾತಿನಿಂದ ಪ್ರಿಯಾಂಕ್ ಖರ್ಗೆ ಮತ್ತು ಅಭಿಮಾನಿಗಳಿಗೆ ನೋವಾಗಿದ್ದರೆ ವಿಷಾದ ವ್ಯಕ್ತಪಡಿಸುತ್ತೇನೆ. ವೈಯಕ್ತಿಕವಾಗಿ ಪ್ರಿಯಾಂಕ್ ಕುಟುಂಬವನ್ನ ನಾನು ಎಳೆತರುವುದಕ್ಕೆ ಹೋಗಿಲ್ಲ. ಪ್ರಿಯಾಂಕ್ ಖರ್ಗೆ ಸಹೋದರಿಯರು ನನಗೆ ಸಹೋದರಿಯರಿದ್ದ ಹಾಗೆ ಅವರು ನನ್ನ ಸಹೋದರಿಯರ ಸಮಾನ. ಇಡೀ ಭಾರತೀಯ ನಾರಿಯರನ್ನು ಗೌರವಿಸಬೇಕೆಂಬ ಸಂದರ್ಭದಲ್ಲಿ ಆ ಮಾತನ್ನು ಹೇಳಿದ್ದೆ. ಈ ವಿಷಯವನ್ನು ಇಲ್ಲಿಗೆ ಬಿಟ್ಟುಬಿಡಿ ಅಂತೇಳಿ ಶಾಸಕ ತೇಲ್ಕೂರ್ ಮನವಿಯನ್ನು ಮಾಡಿದ್ದಾರೆ. ನಾನು ಎಲ್ಲ ಸಹೋದರಿಯರು ತಾಯಂದಿರಿಗೂ ಗೌರವಿಸುತ್ತೇನೆ. ಹಾಗೆ ಪ್ರಿಯಾಂಕ್ ಖರ್ಗೆ ಅವರ ಭಾರತೀಯ ನಾರಿಯರ ಬಗ್ಗೆ ಗೌರವಿಸಲಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾರೆ. ನಾನು ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆ ವಿರುದ್ಧವಾಗಿ ಹೇಳಿದ್ದೆ, ಆದರೆ ಪ್ರಿಯಾಂಕ್ ಖರ್ಗೆ ಅವರ ಸಹೋದರಿ ನನ್ನ ಸಹೋದರಿ ಇದ್ದ ಹಾಗೆ ಅವರ ಅಭಿಮಾನಿಗಳ ಆಕ್ರೋಶದ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿದ್ದಾರೆ ತೇಲ್ಕೂರ್ ಅವರು. ಪ್ರಿಯಾಂಕ್ ಖರ್ಗೆ ಸಹೋದರಿಯರ ಮಂಚ ಹತ್ತಿನೇ ನೌಕರಿ ಪಡೆದಿರಬೇಕು ಅಂತ ಹೇಳಿದ ತೇಲ್ಕರ್ ಹೇಳಿಕೆಯನ್ನ ವಾಪಸ್ ಪಡೆದಿದ್ದಾರೆ ಆಕ್ರೋಶದ ನಂತರ. ಹಾಗಾದ್ರೆ ಶಾಸಕ ಪ್ರಿಯಾಂಕ್ ಖರ್ಗೆ ಅಭಿಮಾನಿಗಳ ಆಕ್ರೋಶದ ನಂತರ ತೇಲ್ಕೂರ್ ಏನು ಹೇಳಿದ್ರು, ಹಾಗಾದ್ರೆ ಅದಕ್ಕೂ ಮೊದಲು ಅವರು ಮಂಚ ಹತ್ತಿನೇ ನೌಕರಿ ಪಡಿಬೇಕಾ, ಹಾಗಾದ್ರೆ ಪ್ರಿಯಾಂಕ್ ಖರ್ಗೆ ಸಹೋದರಿಯರು ಮಂಚ ಹತ್ತಿನೇ ನೌಕರಿ ಪಡೆದ್ರ ಅಂತ ಕೂಡ ಮಾತನಾಡಿದ್ರು. ಹಾಗಾದ್ರೆ ಎರಡೂ ಸಂದರ್ಭದಲ್ಲಿ ಯಾವ ರೀತಿಯಾಗಿ ತೇಲ್ಕೂರ್ ಮಾತನಾಡಿದ್ರು ಕೇಳ್ಕೊಂಬಂದು. ಪ್ರಿಯಾಂಕ್ ಖರ್ಗೆ ಅವರಿಗೆ ಯಾಕೆ ನೀವು ಪ್ರಶ್ನೆಗಳನ್ನು ಕೇಳ್ತಾ ಇಲ್ಲ? ನಿಮಗೆ ಹೆಣ್ಣು ಮಕ್ಕಳ ಬಗ್ಗೆ ಗೌರವ ಇದ್ರೆ ಪ್ರಿಯಾಂಕ್ ಅವರೇ ನೀವು ಕೇಳಬೇಕಾಗಿತ್ತು. ಹಾಗಿದ್ರೆ ಎಲ್ಲ ನಮ್ಮ ಮನೆಯಲ್ಲಿ ಅಕ್ಕ, ಅಣ್ಣ, ತಂಗಿ, ನಮ್ಮ ತಾಯಿ ನೌಕರಿಗೆ ಹೋಗ್ತಾ ಇದ್ದಾಳೆ, ಮಂಚಕ್ಕೆ ಮಲ್ಕೊಂಡು ಹೋಗಿದಾಳ?
ಖರ್ಗೆ ಅವರೇ, ನಿಮ್ಮ ಅಕ್ಕ ತಂಗಿಯವರು ಜಾಬ್ಗೆ ಹೋಗಿದ್ದಾರೆ, ಮನೆಗೆ ಹೋಗಿದಾರ? ನಿಮಗೆ ಮಹಿಳೆಯರ ಬಗ್ಗೆ ಮಾತಾಡಬೇಕಾದ್ರೆ ನಾಲಿಗೆ ಬಿಗಿ ಹಿಡಿದು ಮಾತಾಡಬೇಕು. ಇವತ್ತು ತಾಯಂದಿರನ್ನು ಅಗೌರವದಿಂದ ಕೇಳ್ತಾ ಇದ್ದೀರಿ, ಬೇಸರ ಕ್ಷಮೆ ಯಾಚಿಸಬೇಕು. ಇದ್ರ ಬಗ್ಗೆ ತಾವು ಮಾಧ್ಯಮದ ಮಿತ್ರರು ಕೂಡ ಧನ್ಯ ಹತ್ತಬೇಕಾಗಿತ್ತು. ಇಲ್ಲಿ ಮಾಧ್ಯಮದ ಮಿತ್ರರಲ್ಲ, ಇಡೀ ಜನತೆ. ಇವತ್ತು ಕುಟುಂಬದ ಸದಸ್ಯರು ಒಬ್ಬೊಬ್ಬರು ಜಾಬ್ ತಗೊಂಡಿರ್ತಾರೆ, ಅವತ್ತು ಟಿವಿ ನೋಡ್ತಾರೆ, ಅವ್ರಿಗೆ ಏನ್ ಅನಿಸ್ಬೇಕು? ನಮ್ಮವ್ವ ಅಲ್ಲಿ ಹೋಗಿ ಜಾಬ್ ತಗೊಂಡ್ ಬಂದಿದ್ದಾಳ ಅಂತ. ಹೌದಾ? ಸತ್ಯನ? ಹಾಗಿದ್ರೆ ಒಂದೇ ಒಂದು ಉದಾಹರಣೆ ತಂದು ತೋರಿಸ್ಲಿ. ಕೇವಲ ಬಾಯಿ ಕಪ್ಪಲಕ್ಕೋಸ್ಕರ ನಾಲಿಗೆ ಹರಿಬಿಡೋದಿದೆಯಲ್ಲ, ಅದು ಅವರ ಘನತೆಗೆ ಸರಿ ಬರೋದಿಲ್ಲ. ಕಲಬುರಗಿ ಜಿಲ್ಲೆಯ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರ ಅಭಿಮಾನಿ ಬಂಧುಗಳೇ, ನಾನು ನಿನ್ನೆ ಮಾಧ್ಯಮದ ಮಿತ್ರರ ಜೊತೆ ಮಾತನಾಡ್ತಾ ಮಾಧ್ಯಮದ ಮಿತ್ರರ ಪ್ರಶ್ನೆಗೆ ಉತ್ತರವನ್ನು ಕೊಡುವಂತಹ ಸಂದರ್ಭದಲ್ಲಿ ಮಾನ್ಯ ಖರ್ಗೆ ಅವರು ಮಹಿಳೆಯರ ಬಗ್ಗೆ ಗೌರವದಿಂದ ವರ್ತಿಸಬೇಕು ಅನ್ನುವಂಥ ಮಾತನ್ನು ಆಡ್ತಾ ನನ್ನ ಸಹೋದರಿಯರು ಹಾಗೂ ಪ್ರಿಯಾಂಕಾ ಖರ್ಗೆ ಅವರ ಸಹೋದರಿಯರ ಬಗ್ಗೆ ಮಾತುಗಳನ್ನು ಆಡಿದ್ದೇನೆ. ಇದರಿಂದ ನಾನು ಯಾವುದೇ ರೀತಿಯ ವೈಯಕ್ತಿಕವಾಗಿ ಪ್ರಿಯಾಂಕಾ ಖರ್ಗೆ ಅವರ ಕುಟುಂಬವನ್ನು ಎಳೆ ತರುವುದಕ್ಕೆ ನಾನೇನು ಹೋಗಿರಲಿಲ್ಲ. ಪ್ರಿಯಾಂಕಾ ಖರ್ಗೆ ಅವರ ಸಹೋದರಿಯರು ಕೂಡ ನನಗೆ ಸಹೋದರಿಯರ ಸಮಾನರೇ. ಇಡೀ ಭಾರತದ ನಾರಿ ಕುಲವನ್ನು ಗೌರವಿಸಬೇಕು ಎನ್ನುವ ಮಾತು ನಾನು ಆ ಸಂದರ್ಭದಲ್ಲಿ ಹೇಳಿದ್ದೇನೆ. ಹಾಗಾಗಿ ಪ್ರಿಯಾಂಕಾ ಖರ್ಗೆ ಅವರಿಗಾಗಲಿ, ಅವರ ಕುಟುಂಬದವರಿಗಾಗಲಿ, ಅವರ ಅಭಿಮಾನಿ ಬಂಧುಗಳಿಗಾಗಲಿ ನನ್ನ ಮಾತಿನಿಂದ ನೋವಾಗಿದ್ದರೆ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೇನೆ ಮತ್ತು ಈ ವಿಷಯವನ್ನು ಇಲ್ಲೇ ಬಿಟ್ಟು ಬಿಡಬೇಕು ಅಂತೇಳಿ ಕೂಡ ನಾನು ವಿನಂತಿಯನ್ನು ಮಾಡ್ತೇನೆ. ನಾನು ಎಲ್ಲ ತಾಯಂದಿರನ್ನು ಕೂಡ ಗೌರವಿಸ್ತೇನೆ. ಹಾಗೆ ಪ್ರಿಯಾಂಕಾ ಖರ್ಗೆ ಅವರು ಕೂಡ ಭಾರತದ ನಾರಿಯರನ್ನು ಗೌರವಿಸಲಿ ಅಂತಕ್ಕಂಥ ವಿನಂತಿಯನ್ನು ನಾನು. ಶಿವಮೊಗ್ಗ ಗಲಭೆ ವಿಚಾರದಲ್ಲಿ ರಾಜಕೀಯ ನಾಯಕರ ಟಾಕ್ ವಾರ್, ಹಾಗೆಯೇ ಟಾಕ್ ವಾರ್ಗೆ ಕುಮಾರ್ ಬಂಗಾರಪ್ಪ ತೀವ್ರ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಶಿವಮೊಗ್ಗ ಗಲಭೆ ವಿಚಾರದಲ್ಲಿ ರಾಜಕೀಯ ನಾಯಕರ ಟಾಕ್ ವಾರ್ ಜೋರಾಗಿದೆ. ಹಾಗಾಗಿ ನಾಯಕರು ಟಾಕ್ ವಾರ್ಗೆ ಕುಮಾರ್ ಬಂಗಾರಪ್ಪ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಈ ವಿಚಾರದಲ್ಲಿ ಯಾವ ರಾಜಕೀಯ ನಾಯಕರು ಸ್ಟೇಟ್ಮೆಂಟ್ ಅನ್ನು ಕೊಡಬಾರದು. ರಾಯಚೂರು ನಗರದಲ್ಲಿ ಕುಮಾರ್ ಬಂಗಾರಪ್ಪ ಈ ಒಂದು ಹೇಳಿಕೆಯನ್ನು ನೀಡುತ್ತಾರೆ. ಯಾಕಂದ್ರೆ ಸಮಾಜಕ್ಕೆ ವಿರುದ್ಧವಾದ ವಾತಾವರಣ ರಾಜಕೀಯ ನಾಯಕರೇ ಸೃಷ್ಟಿ ಮಾಡ್ತಾ ಇದ್ದಾರೆ. ಯಾರು ಕೂಡ ಈ ವಿಚಾರವನ್ನು ರಾಜಕೀಯವಾಗಿ ತೆಗೆದುಕೊಳ್ಳಬಾರದು. ಎಲ್ಲರೂ ಕೋಮು ಸೌಹಾರ್ದತೆಗಾಗಿ ಕುಳಿತು ಬಗೆಹರಿಸಿಕೊಳ್ಳಬೇಕು ಎಲ್ಲವನ್ನು ಕೂಡ. ಯಾವುದೇ ಸಮುದಾಯದ ಮೇಲೆ ಯಾರೂ ಕೂಡ ಗಲಾಟೆ ಮಾಡಬಾರದು. ಎಲ್ಲ ಸಮುದಾಯದ ಜನರು ಬದುಕಿ ಬಾಳಿದಂಥ ಊರು ನಮ್ಮ ಶಿವಮೊಗ್ಗ. ಹಾಗಾಗಿ ಶಿವಮೊಗ್ಗದ ನಗರದಲ್ಲಿ ಮೊದಲಿನಿಂದಲೂ ಸಾಕಷ್ಟು ಸೂಕ್ಷ್ಮ ವಿಚಾರಗಳಿದ್ದಾವೆ. ಶಿವಮೊಗ್ಗ ಜಿಲ್ಲಾಧಿಕಾರಿಗಳು ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಬೇಕಂತ ಕುಮಾರ್ ಬಂಗಾರಪ್ಪ ರಾಯಚೂರಿನಲ್ಲಿ ಮಾತನಾಡಿದ್ದಾರೆ. ಇದು ಆಗಬಾರ್ದು. ಯಾವುದೇ ಸಮುದಾಯದ ಮೇಲೆ ಯಾರೂ ಕೂಡ ಇದನ್ನು ಹೋಗ್ತಕ್ಕಂಥ ಪ್ರಯಾಸ ನಡಿಬಾರ್ದು. ದಿಸ್ ಈಸ್ ಅ ರಾಂಗ್ ಒಂದು ವಾತಾವರಣ. ಇದು ತಪ್ಪು ವಾತಾವರಣ. ಈ ಥರದ್ದು ನಡಿಬಾರ್ದು. ಎಲ್ಲ ಸಮುದಾಯದವರು ಕೂಡ ಬದುಕಿ ಭಾಳ ಇರ್ತಕ್ಕಂಥ ಊರುಗಳಿದು. ಮತ್ತು ಸ್ವಲ್ಪ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಮುಂಚೆ, ಶಿವಮೊಗ್ಗ ಟೌನ್ ಡಿಸ್ಟ್ರಿಕ್ಟ್ ಅಲ್ಲ, ಶಿವಮೊಗ್ಗ ಟೌನಲ್ಲಿ ಕೆಲವು ಈ ಥರ ಸೆನ್ಸಿಟಿವ್ ಮ್ಯಾಟರ್ಸು ಮುಂಚೆನೂ ಇದೆ. ಐ ಥಿಂಕ್ ಶಿವಮೊಗ್ಗ ಡಿಸ್ಟ್ರಿಕ್ಟಲ್ಲಿ ಅಲ್ಲಿ ಇರ್ತಕ್ಕಂಥ ಆಡಳಿತದವರು ಸೀರಿಯಸ್ ಆಗಿ ತಗೊಂಡಿದ್ದಾರೆ. ದೇ ವಿಲ್ ನ್ಯಾಪ್. ಇದು ಅದನ್ನೇ ಹೇಳ್ತಾ ಇರೋದು. ಈ ವಾತಾವರಣ ಬೆಳೆಸ್ತಕ್ಕಂಥದ್ದು ಯಾರೇ ರಾಜಕೀಯ ವ್ಯಕ್ತಿಗಳು ಇದ್ರ ಮೇಲೆ ಸ್ಟೇಟ್ಮೆಂಟ್ ಕೊಡೋದಾಗಲಿ ಅದರಲ್ಲಿ ಇದು ಸಮಾಜಕ್ಕೆ ವಿರುದ್ಧವಾಗಿರ್ತಕ್ಕಂಥ ವಾತಾವರಣವನ್ನು ಅವರೇ ಸೃಷ್ಟಿ ಮಾಡ್ತಾ ಇದ್ದಾರೆ. ಹಾಗಾಗಿ ಇದನ್ನು ರಾಜಕೀಯವಾಗಿ ತಗೋಬಾರ್ದು. ಈ ಥರದ ಘಟನೆಗಳಾದಾಗ ನಾವು ಕೋಮು ಸೌಹಾರ್ದವಾಗಿ ಇದನ್ನು ಕೂತ್ಕೊಂಡು ಸೆಟ್ಲ್ ಮಾಡ್ಕೊಂಡು ಮುಂದೆ ಹೋಗ್ತಕ್ಕಂಥ ವಾತಾವರಣನ ಸೃಷ್ಟಿ ಮಾಡ್ತಕ್ಕಂಥದ್ದು ನಮ್ಮ ಜನಪ್ರತಿನಿಧಿಗಳು ಮತ್ತು ರಾಜಕೀಯದ ಪಕ್ಷಗಳು ಮತ್ತು ಆಡಳಿತದ ಜವಾಬ್ದಾರಿ ಅಂತೇಳಿ ನಾನು ಭಾವಿಸಿದ್ದು. ಇದು ಆಗಬಾರ್ದು. ಯಾವುದೇ ಸಮುದಾಯ. ಇದಿಷ್ಟು ಈ ಕ್ಷಣದ ಪ್ರಮುಖ ಅಪ್ಡೇಟ್ ಸುದ್ದಿಗಳು. ಇನ್ನಷ್ಟು ಅಪ್ಡೇಟ್ ಸುದ್ದಿಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.